ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ಹೆಸರು ವೀಣಾ ಸುರೇಶ್ ಅಂತ. ನಿಮಗೆ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲೇ ಹೇಳಿದ ಹಾಗೆ ನಾನು ಪ್ರತಿಲಿಪಿಯಲ್ಲಿ ಬರೆದಿರೋ ಕಥೆಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದು ನನ್ನ ಈ ಚಾನೆಲ್ ಪ್ರಾರಂಭ ಮಾಡೋದಕ್ಕೆ ಇರೋ ಮುಖ್ಯ ಉದ್ದೇಶ. ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಕಮೆಂಟ್ಸು ಕೊಟ್ಟು ನನ್ನ ಪ್ರೋತ್ಸಾಹ ನೀಡಿ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಅಂತ. ಇದರ 2ನೇ ಅಧ್ಯಾಯ ಇದು. 1ನೇ ಅಧ್ಯಾಯ ಆಲ್ರೆಡಿ ನಾನು ಇದರಲ್ಲೇ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಅದು ಮೈಸೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲೊಂದಾದ SSC ಕಾಲೇಜಿನ ಆವರಣ. ಅದೊಂದು ಡಿಗ್ರಿ ಕಾಲೇಜು. ನೋಡಲೆರಡು ಕಣ್ಣು ಸಾಲದು, ಅಷ್ಟೊಂದು ಸುಂದರ ಆ ಕಾಲೇಜಿನ ವಾತಾವರಣ. ಆವರಣದ ಒಳ ಬರುತ್ತಿದ್ದಂತೆಯೇ ಉದ್ದನೆಯ ಕಾರಿಡಾರ್, ಇಕ್ಕೆಲಗಳಲ್ಲಿ ಹಸಿರು ಗಿಡಗಳು, ಸ್ವಚ್ಛವಾದ ಸುಸಜ್ಜಿತ ಕೊಠಡಿಗಳು. ಎಲ್ಲೆಲ್ಲೂ ವಿದ್ಯಾರ್ಥಿಗಳದ್ದೇ ಕಲರವ. ಗುಂಪು ಗುಂಪಾಗಿ ಹೆಣ್ಣು ಗಂಡೆಂಬ ಭೇದವಿಲ್ಲದೆ ತಮ್ಮ ಸಹಪಾಠಿ ಸ್ನೇಹಿತರ ಜೊತೆ ತಮ್ಮದೇ ಲೋಕದಲ್ಲಿ ಎಲ್ಲರೂ ಬ್ಯುಸಿ. ಕಾಲೇಜಿನ ಆವರಣಕ್ಕೆ ಬಿಳಿ ಬಣ್ಣದ ಐಷಾರಾಮಿ ಕಾರೊಂದು ಬಂದು ನಿಂತಿತು. ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದವಾಯಿತು ವಾತಾವರಣ. ಕಾರಿನಿಂದ ಇಳಿದವ ರಾಜಗಾಂಭೀರ್ಯದಿಂದ ನಡೆದು ವಿಶ್ ಮಾಡಿದವರಿಗೆಲ್ಲ ತಾನೂ ವಿಶ್ ಮಾಡಿ ತನಗೊಂದೇ ಮೀಸಲಾಗಿದ್ದ ಕೊಠಡಿಗೆ ತೆರಳಿದ. ಅಲ್ಲಿ ಕುಳಿತಿದ್ದ ತನ್ನ ಸಹಪಾಠಿಗಳ ವಿಶ್ ಸ್ವೀಕರಿಸಿ ತನ್ನ ಸೀಟ್ ಅಲಂಕರಿಸಿದ. ಅವನೇ ಶರಶ್ಚಂದ್ರ, ಆತ್ಮೀಯರಿಗೆ ಶರತ್, ಅವನ ಅಮ್ಮನ ಪ್ರೀತಿಯ ಚಂದ್ರು. ಎತ್ತರ 6 ಅಡಿಗೆ 1 ಇಂಚು ಕಡಿಮೆ, ಸದೃಢ ಮೈಕಟ್ಟು, ವಿಶಾಲವಾದ ಹಣೆಯ ತುಂಬೆಲ್ಲ ಹಾರಾಡುವ ಅಲೆಯಾದ ಕೆಂಚು ಕೂದಲು, ತೀಕ್ಷ್ಣವಾದ ಸಣ್ಣ ಕೆಂಚು ಕಣ್ಣು, ಹೆಚ್ಚು ಬಿಳಿಯೂ ಅಲ್ಲದ ಕಪ್ಪೂ ಅಲ್ಲದ ಎಣ್ಣೆಗೆಂಪು ಮೈಬಣ್ಣ. ನೋಡಿದರೆ ಮತ್ತೊಮ್ಮೆ ನೋಡಬೇಕು ಎನಿಸುವಷ್ಟು ಸುಂದರ. ವಯಸ್ಸು ಅಂದಾಜಿಸುವುದು ಕಷ್ಟವೇ. ನೋಡಿದವರು ಇವನ ವಯಸ್ಸು 37 ದಾಟಿದೆ ಎಂದು ಊಹಿಸಲೂ ಸಾಧ್ಯವಿಲ್ಲ. ಹದಿಹರೆಯದ ಯುವತಿಯರ ಹಾಟ್ ಫೇವರೇಟ್. ಮಾತು ಖಡಕ್, ನೋಟವೂ ಖಡಕ್. ಕೋಪ ಬರುವುದು ಕಮ್ಮಿ, ಬಂದರೆ ವಿಶ್ವಾಮಿತ್ರನೇ. SSC ಕಾಲೇಜ್ ಇವನದೇ ಕನಸಿನ ಕೂಸು. ಕಾಲೇಜು ಇಷ್ಟು ಹೆಸರುವಾಸಿಯಾಗಲು ಶರಶ್ಚಂದ್ರ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಆ ಕಾಲೇಜಿನ ಸಂಸ್ಥಾಪಕ ಮಾತ್ರವಲ್ಲ, ಸೈನ್ಸ್ ಪ್ರೊಫೆಸರ್ ಕೂಡ ಅವನು. ಅವನ ಪ್ರೀತಿಯ ಅಮ್ಮನ ಹೆಸರಿನಲ್ಲಿ ಸ್ಥಾಪಿತವಾದ ವಿದ್ಯಾಸಂಸ್ಥೆ ಇದು. ಒಳ್ಳೆಯ ಹೆಸರಿದೆ ಈ ಸಂಸ್ಥೆಗೆ. ಹಾಗಂತ ಇದೊಂದು ಕಾಲೇಜು ಮಾತ್ರವೇ ಇರುವುದಲ್ಲ ಅವನದು. ಅವನೊಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ಮೈಸೂರಿನಲ್ಲಿ ಅವನ ಹಲವಾರು ಫ್ಯಾಕ್ಟರೀಸ್, ಕಂಪನಿಗಳಿವೆ. ಒಂದು ಸ್ಕೂಲ್, ಅನಾಥಾಶ್ರಮವೂ ಇದೆ. ಯಾರನ್ನೂ ಅಷ್ಟು ಸುಲಭವಾಗಿ ತನ್ನ ಸ್ನೇಹದ ಪರಿಧಿಯೊಳಗೆ ಬಿಟ್ಟುಕೊಳ್ಳುವವನಲ್ಲ ಶರಶ್ಚಂದ್ರ. ಅವನಿಗೆ ಒಬ್ಬನೇ ಒಬ್ಬ ಆತ್ಮೀಯ ಸ್ನೇಹಿತನಿದ್ದಾನೆ, ಅನೀಶ್ ಹೆಗ್ಡೆ. ಪೂನಾದಲ್ಲಿದ್ದಾನೆ, ಎಂಜಿನಿಯರ್. ಇನ್ನು ವರ್ಕಿಂಗ್ ಪ್ಲೇಸ್ಗಳಲ್ಲೆಲ್ಲ ಎಲ್ಲರೂ ಹಾಯ್ ಬಾಯ್ ಸ್ನೇಹಿತರಷ್ಟೇ ಅವನಿಗೆ. ಇಂದ್ಯಾಕೋ ಸ್ನೇಹಿತನ ನೆನಪಾಗ್ತಿದೆ. ಏನು ಮಾಡ್ತಿದ್ದಾನೋ ಅನಿ. ಒಂದು ಕಾಲ್ ಕೂಡ ಇಲ್ಲ ನನ್ನ ಮಗಂದು. ನಾನಾದರೂ ಮಾಡಬೇಕು ಫ್ರೀ ಆದಾಗ. ಅನೀಶ್, ಶರಶ್ಚಂದ್ರ ಇಬ್ಬರೂ ಅಣ್ಣ ತಮ್ಮಂದಿರ ಹಾಗೆಯೇ ಬೆಳೆದವರು, ಒಟ್ಟಿಗೇ ಓದಿದವರು, ಅಮ್ಮನ ಕೈರುಚಿಯನ್ನು ಒಟ್ಟಿಗೇ ಸವಿದವರು. ಶರಶ್ಚಂದ್ರನ ಜೀವನದ ಎಲ್ಲ ಏರಿಳಿತಗಳಲ್ಲೂ ಜೊತೆಗಿದ್ದು ಧೈರ್ಯ ತುಂಬಿದ ಜೀವದ ಗೆಳೆಯ ಅವನು. ಅಮ್ಮ ಹೋದಾಗ ಜೀವನವೇ ಬೇಡ ಅಂತಿದ್ದವನಿಗೆ ತನಗೋಸ್ಕರವಾದರೂ ಬದುಕು ಎಂದು ಜೀವನೋತ್ಸಾಹ ತುಂಬಿದ್ದ ಅವನು. ಅವನಿಲ್ಲದಿದ್ದರೆ ಎಂದು ತಾನು ಬಹುಶಃ ಹೀಗಿರುತ್ತಿರಲಿಲ್ಲ. ತನ್ನ ಯಾವುದೋ ಜನ್ಮದ ಪುಣ್ಯ ಅವನ ಗೆಳೆತನ ದೊರಕಿರುವುದು ಅಂದುಕೊಂಡ ಶರಶ್ಚಂದ್ರ. ಯೋಚಿಸುತ್ತಾ ಎಷ್ಟು ಸಮಯ ಕಳೆದನೋ. ಛೇ, ಟೈಮ್ ಆಯಿತು, ಮುಖ್ಯವಾದ ಮೀಟಿಂಗ್ ಇದೆ ಇವತ್ತು ಎಂದುಕೊಳ್ಳುತ್ತಾ ತರಾತುರಿಯಲ್ಲಿ ಮೀಟಿಂಗ್ ಹಾಲಿನತ್ತ ಹೆಜ್ಜೆ ಹಾಕುತ್ತಿದ್ದ ಶರಶ್ಚಂದ್ರ.